ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರಿಗೆ ವಿಶೇಷವಾದಂಥ ದಿನ. ಈ ದಿನದ ಮಹತ್ವ ಏನು, ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಗುರುವಾರ. ಸಾಮಾನ್ಯವಾಗಿ ನಾವು ರಾಯರಿಗೆ ಮೀಸಲಿಟ್ಟ ದಿನ ಅಂತ ಹೇಳ್ತೀವಿ. ಈ ದಿನದ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಗುರುವಾರ ಬಂದಿದೆ ಮತ್ತು ಏಕಾದಶಿ ಸೇರಿದೆ. ಸಾಮಾನ್ಯವಾಗಿ ರಾಯರನ್ನು ಆರಾಧನೆ ಮಾಡ್ತಕ್ಕಂಥವರು, ರಾಯರನ್ನು ಭಕ್ತಿಯಿಂದ ಅವರ ಸೇವೆ ಮಾಡ್ತಕ್ಕಂಥವರು, ಏಕಾದಶಿ ಬಂದುಬಿಟ್ರೆ ಗುರುವಾರ ದಿವಸ ಅದೊಂಥರ ವಿಶೇಷ. ಉಪವಾಸವಿದ್ದು ಸದಾ ರಾಯರ ಸ್ಮರಣೆ, ಧ್ಯಾನ, ತಪಸ್ಸು ಇವುಗಳಲ್ಲಿ ಮಗ್ನರಾಗಿರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಕಾಲವೇ ನಿರ್ಮಾಣ ಮಾಡಿಕೊಟ್ಟಿದೆ ಅಂತ ಆ ಭಕ್ತರೆಲ್ಲ ನಂಬುತ್ತಾರೆ. ಅಂತೂ ನೀವು ಯಾವುದೇ ಗುರುವನ್ನು ಆರಾಧಿಸಿ, ಗುರುವಾರ ಅಂದರೆ ರಾಯರ ವಾರ, ಜೊತೆಗೆ ಇನ್ನೂ ಅನೇಕ ಗುರುವರಿಯರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥ ವಾರ ಆಗಿದೆ. ವಸ್ತುತಃ ಬೃಹಸ್ಪತಿ ವಾಸರ ಇದು. ಗುರು, ನಮ್ಮ ಈ ನವಗ್ರಹಗಳಲ್ಲಿ ಬೃಹಸ್ಪತಿ ಇದ್ದಾನಲ್ಲ, ಬೃಹಸ್ಪತಿಯ ವಾಸರ. ವಾರಗಳ ನಿರ್ಣಯ ಆಗಿದ್ದು ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವೋ ಧರಾಸುತಃ ಅಂತ ಹೀಗೆ ವಿಭಾಗ ಮಾಡಿದೆ. ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವೋ ಧರಾಸುತಃ ಅಂತ. ಅರ್ಕ ಅಂದರೆ ಸೂರ್ಯ, ಅರ್ಕ ಶುಕ್ರ ಅಂದರೆ ಶುಕ್ರ, ಅರ್ಕ ಶುಕ್ರ ಬುಧ ನಂತರ ಚಂದ್ರ ಆನಂತರದಲ್ಲಿ. ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದ, ಆಮೇಲೆ ಶನಿಶ್ಚರ, ಆಮೇಲೆ ಜೀವ ಅಂದರೆ ಗುರು, ಆಮೇಲೆ ಧರಾಸುತ ಅಂದರೆ ಕುಜ. 7 ಗ್ರಹಗಳು ಒಂದು ದಿನದಲ್ಲಿ ಬರುತ್ತೆ. ಇದನ್ನು ಹೋರೆ ಅಂತ ಕರೀತಾರೆ. ಸೂರ್ಯನ ವಾರದಲ್ಲಿ ಆ ಭಾನುವಾರದ ದಿವಸ ಹೋರೆ ಯಾವುದಿದೆ ಅದು ಅರ್ಕ ಹೊರೆ, ಸೂರ್ಯೋದಯದ ಮೊದಲ 1 ಗಂಟೆ. ಆನಂತರದಲ್ಲಿ ಶುಕ್ರನ ಹೊರೆ, ಆನಂತರ ಬುಧನ ಹೊರೆ, ಆಮೇಲೆ ಚಂದ್ರನ ಹೊರೆ, ಆಮೇಲೆ ಶನೈಶ್ಚರನ ಹೊರೆ, ಆಮೇಲೆ ಜೀವ ಅಂದರೆ ಗುರುವಿನ ಹೊರೆ, ಆಮೇಲೆ ಧರಾಸುತ ಅಂದರೆ ಕುಜನ ಹೊರೆ. ನಂತರದಲ್ಲಿ ಶುಕ್ರ, ಮತ್ತು ನಂತರ ಸೂರ್ಯ, ಶುಕ್ರ, ಹೀಗೆ ಅದು ಆವರ್ತನೆಗೊಳ್ಳುತ್ತೆ. ಕೊನೆಗೆ ನಾಳೆ ಬರೋಷ್ಟೊತ್ತಿಗೆ ಸೂರ್ಯೋದಯ ಕಾಲಕ್ಕೆ ಚಂದ್ರ ಹೊರೆ ಬಂದಿರುತ್ತೆ. ನೀವು 24 ಇದನ್ನು ನೀವು ಲೆಕ್ಕ ಹಾಕಿ, ಇವತ್ತು ಕೂತು ಲೆಕ್ಕ ಹಾಕಬಹುದು ನೀವು. ಈಗ ಗುರು ಹೊರೆ ಇದೆ ಈ ದಿವಸ ಅಲ್ವಾ. ಗುರುವಿಂದ ಮುಂದೆ ಧರಾಸುತ, ಆಮೇಲೆ ಬರತಕ್ಕಂಥದ್ದು ಕುಜನ ಹೊರೆ, ಆಮೇಲೆ ಅರ್ಕ ಹೊರೆ, ಆಮೇಲೆ ಶುಕ್ರ ಹೊರೆ, ಹೀಗೆ ಲೆಕ್ಕ ಹಾಕ್ತಾ ಬನ್ನಿ. ಮತ್ತು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಶುಕ್ರ ಹೊರೆ ಬಂದಿರುತ್ತೆ ಸೂರ್ಯೋದಯ ಕಾಲಕ್ಕೆ. ಹೀಗೆ ಆ ಹೊರೆ ಆಯಾ ವಾರದಲ್ಲಿ ಆಯಾ ಗುರು ಹೊರೆ ಈಗ ಇದೆ. ಈ ಕಾರಣದಿಂದ ಈ ಸಂದರ್ಭದಲ್ಲಿ ಈ ಗುರುಹೋರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಗುರುವಿನ ನಾವು ಅವನ ಅನುಗ್ರಹ ಪಡೀಲಿಕ್ಕೆ, ಅವನ ಸಂಪೂರ್ಣವಾದ ಕೃಪಾ ಕಟಾಕ್ಷ ಪಡೀಲಿಕ್ಕೆ ಈ ಕಾಲ ಏನಿದೆ ಇದು ತುಂಬ ಪ್ರೆಷಸ್ ಅಂತೀವಲ್ಲ, ಹಾಗೆ ಅಮೂಲ್ಯವಾಗಿದೆ. ಈ ಸಂದರ್ಭದಲ್ಲಿ ಗುರು ಸೇವೆ ಮಾಡಿ, ಗುರುವಿನ ಧ್ಯಾನ, ಗುರು ಜಪ, ಗುರು ಸ್ತೋತ್ರ ಯಾವುದಾದರೂ ಹೇಳಿ, ಗುರುವಿನ ಸನ್ನಿಧಾನಕ್ಕೆ ಹೋಗಿ ನೀವು ಕೈಕಟ್ಟಿ ಮನಸ್ಸನ್ನು ಸಮರ್ಪಣೆ ಮಾಡಿಕೊಂಡ್ರೂ ಸಾಕಾಗುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಯಾರಿಗೆ ಯಾವುದು ಏನೂ ಇಲ್ಲಪ್ಪ, ನನ್ನ ಕೈಲಿ ಯಾವುದು ಆಗ್ತಾಯಿಲ್ಲ ಅಂತಂದರೆ, ಈ ಕಾಲು ಏನೋ ಒಂದು ಊನಾಗಿದೆ, ಮತ್ತೊಂದಿದೆ ಅಂತಂದರೆ, ಗುರುವಿನ ಬಗ್ಗೆ ಇಂಥ ಮಾತುಗಳನ್ನು ಕೇಳಬಹುದಲ್ಲ. ಕೂತ್ಕೊಂಡು ನನಗೇನು ಗುರು ಸೇವೆ ಮಾಡೋಕ್ಕಾಗ್ತಾಯಿಲ್ಲ, ಮಗದೊಂದು ಅಂತಂದರೆ ಕೈ ಕೊಟ್ಕೊಂಡು ಗುರುವಿನ ಸ್ಮರಣೆ, ಕಥಾಶ್ರವಣ ಮಾಡಿದ್ರು ಗುರುವಿನ ಕೃಪೆಯಾಗುತ್ತೆ. ಹೇಗೆ ನಾವು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಪ್ಪ ಅಂದರೆ, ಒಂದು ಮಂದಿರಕ್ಕೆ ಹೋಗ್ತಕ್ಕಂಥದ್ದು, ಇಲ್ಲ ಗುರುವಿನ ಸೇವೆ ಯಾವುದೋ ಬಗೆಯಲ್ಲಿ ಮಾಡ್ತಕ್ಕಂಥದ್ದು, ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ದೈಹಿಕವಾಗಿ ಊನತೆಗಳಿದ್ದಾವೆ ಅಂದಾಗ ಗುರು ಕಥಾ ಶ್ರವಣ ಮಾಡಿದ್ರೂ ಆಗುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಗುರುಸ್ಮರಣೆ ಮಾಡಿ
ಗುರುವಿನ ಕೃಪೆ ಉಂಟಾಗಲಿ. ಶಾಸ್ತ್ರಿಗಳೇ, ನಾವು ವಾರಗಳ ದಿನಗಳನ್ನು ಹೇಳ್ತಾ ಇದ್ವಿ, ಆದರೆ ಈ ದಿನ ಈ ಒಂದು ಗುರುವಾರ ಅಂದರೆ ಅದು ಗುರುಗೆ ಮೀಸಲಿಟ್ಟಿರೋದು, ಮಂಗಳವಾರ ಅಂದರೆ ಅದು ಕುಜನಿಗೆ ಮೀಸಲಿಟ್ಟಿರೋದು, ಯಾಕೆ ಆ ರೀತಿ ಹೇಳ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಕಾರಣ ಹೋರೆ ಆಗಿರುತ್ತೆ. ಆ ಹೋರೆ ಅಂದರೆ ಏನು, ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನು ಇವತ್ತು ವಿವರಿಸಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಕಳಿಸಿದ್ದಾರೆ. ಲಕ್ಷ್ಮಿ ಅವರ ಜನ್ಮ ದಿನಾಂಕ 16/2/1988. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಸರ್ಕಾರಿ ಕೆಲಸ ಸಿಗುತ್ತಾ? ಜೊತೆಗೆ ಸ್ವಂತ ವ್ಯಾಪಾರವನ್ನು ಮಾಡ್ಬೋದಾ? ಯಾವ ರೀತಿ ವೃತ್ತಿಲಿ ಮುಂದುವರಿಬಹುದು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಕ್ಷ್ಮಿಯವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ, ಇಲ್ಲ ಸ್ವಂತ ವ್ಯಾಪಾರ ಮಾಡ್ತಾರೆ, ಅದಕ್ಕೆ ಯಾವ ಕ್ಷೇತ್ರ ಆಗಬಹುದು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಸಾಮಾನ್ಯವಾಗಿ ಜನರ ಮನಸ್ಥಿತಿ ಹೀಗಿರುತ್ತೆ, ಸರ್ಕಾರಿ ನೌಕರಿ ಇರಲಿ, ಅಕಸ್ಮಾತ್ ಅದಾಗಿಲ್ಲ ಅಂದರೆ ಸ್ವಂತ ವ್ಯಾಪಾರದಲ್ಲಿ ಸಾಕಷ್ಟು ದುಡಿಯೋಣ, ಯಾವುದಾದ್ರು ಕ್ಷೇತ್ರ. ಸಹಜವಾದ ಪ್ರಶ್ನೆಯಾಗಿದೆ. ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಕರ್ಮಾಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ, ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು, ಉಚ್ಚಾಭಿಲಾಷಿಯಾಗಿದ್ದಾನೆ ಮತ್ತು ಲಗ್ನಾಧಿಪತಿ ಜೊತೆಗೆ ಸೇರಿದ್ದಾನೆ, ಒಳ್ಳೆಯದು, ಲಾಭವನ್ನು ಪಡಿತೀರ ನೀವು. ನಿಮಗೆ ಸರ್ಕಾರಿ ನೌಕರಿಗೆ ಅವಕಾಶ ಇದೆಯಾ ಅಂದರೆ ಖಂಡಿತ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶನಿಶ್ಚರನ ಭುಕ್ತಿ. ನಿಮ್ಮ ಜಾತಕದಲ್ಲಿ ಶನಿ ಕೂಡ ಲಾಭದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮಗೆ ತುಂಬ ಚೆನ್ನಾಗಿ ಆಗ್ತಕ್ಕಂಥ ಕೆಲಸ ಯಾವುದಪ್ಪ ಅಂದರೆ ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಕುಜಾಂಶೆ ಅಂತ ಹೇಳಿದೆ. ಕುಜ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ನವಾಂಶದಲ್ಲಿ ತನ್ನದೇ ಅಂಶ ತೊಗೊಂಡಿದ್ದಾನೆ. ಹೀಗಾಗಿ ಧಾತು ಅಗ್ನಿ ಪ್ರಹರಣ ಸಾಹಸೈಹಿ ಕುಜಾಂಶ ಅಂತ ಹೇಳುತ್ತೆ. ಹೀಗಾಗಿ ಧಾತು ಲೋಹ ಸಂಬಂಧಿ, ಬಂಗಾರದ ಸಂಬಂಧಿ ಆಗಬಹುದು, ಯಂತ್ರೋದ್ಯಮ ಆಗಬಹುದು, ಪೆಟ್ರೋಲಿಯಂ ಆಗಬಹುದು, ಕೆಮಿಕಲ್ ಮೆಕ್ಯಾನಿಕಲ್ ಆಗಬಹುದು, ನಂತರದಲ್ಲಿ ಈ ಪ್ಯಾರಾಮೆಡಿಕಲ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು, ರಿಯಲ್ ಎಸ್ಟೇಟ್ ಆಗಬಹುದು. ಹೀಗೆ ಅಗ್ನಿ ಸಂಬಂಧಿ, ಲೋಹ ಸಂಬಂಧಿ, ಧಾತು ಸಂಬಂಧಿ, ಭೂ ಸಂಬಂಧಿ ಇವುಗಳೆಲ್ಲ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮ್ಮ ಹೆಸರಿನಲ್ಲೂ ಒಂದು ಗ್ಯಾರೇಜ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಅದು ಆ ರೀತಿಯಲ್ಲಿದೆ, ನೀವೇ ಮಾಡಬೇಕು ಅಂತಲ್ಲ, ನಿಮ್ಮ ಹೆಸರಿದ್ರೆ ಸಾಕು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಆನೇಕಲ್ನಿಂದ ರಾಜು ಅವರು ಕಳಿಸಿದ್ದಾರೆ. ರಾಜು ಅವರ ಜನ್ಮ ದಿನಾಂಕ 31/3/1981. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ 5 ನಿಮಿಷ. ಕೆಲಸದಲ್ಲಿ ಕಿರಿಕಿರಿ ಇದೆ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜು ಅವರ ಪ್ರಶ್ನೆ, ಕೆಲಸದಲ್ಲಿ ಕಿರಿಕಿರಿ ಇದೆ, ಏನು ಮಾಡೋದು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಶನಿಯುಕ್ತನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ರವಿ, ಕುಜ, ಶುಕ್ರರಿದ್ದಾರೆ. ಒಳ್ಳೆಯ ಲಕ್ಷಣ ಚೆನ್ನಾಗಿದೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುದಶಿಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಇದು ನಿಮಗೆ ಆಗ್ತಾ ಇರತಕ್ಕಂಥ ಬಾಧೆ. ಮೊದಲನೇದಾಗಿ ನೀವು ಹೆಚ್ಚು ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದೆ. ವಾಕ್ಸ್ಥಾನದಲ್ಲಿ ರಾಹು ಇದ್ದರೆ ಬಹಳ ಬೇಗ ದುಡುಕುವ ಸ್ವಭಾವ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ತಾಳ್ಮೆ ಬೇಕು, ತುಂಬ ತಾಳ್ಮೆ ಬೇಕು. ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ, ಇದನ್ನು ಒಂದು ಪಲ್ಲವ ಪಾರಾಯಣ ಅಂತ ಮಾಡ್ತಾರೆ, ಅದನ್ನು ಮಾಡಿಸಿ. ವೃತ್ತಿಯಲ್ಲಿ ಇರ್ತಕ್ಕಂಥ ತೊಡಕುಗಳೆಲ್ಲ ನಿವಾರಣೆಯಾಗುತ್ತೆ, ಆತಂಕ ಬೇಡ. ಅದನ್ನು ನೀವು ಹೇಳ್ಕೊಳ್ಬಹುದು, ವೃತ್ತಿ ರೂಪೇಣ ಸಂಸ್ಥಿತ ಹೇಳಿಕೊಂಡು ಆಫೀಸ್ಗೆ ಹೋಗಿ. ದುರ್ಗಾ ಸನ್ನಿಧಾನದಲ್ಲಿ ತಪ್ಪದೇ ನಿಮಗೆ ಸಾಧ್ಯವಾದರೆ ಪ್ರತಿ ದಿವಸ ಮಾಡಿಸಿ, ಇಲ್ಲಾಂದರೆ ಪ್ರತಿ ಸೋಮವಾರ ಮಾಡಿಸಿ, ತುಂಬ ಸಹಾಯ ಆಗುತ್ತೆ. ಅದು ಮಾಡಿ ನೋಡಿ, ನಿಮಗೆ ವೃತ್ತಿಯಲ್ಲಿ ತೊಡಕುಗಳು ಹೋಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಟಿ ನರಸೀಪುರದಿಂದ ರಚನಾ ಅವರು ಕಳಿಸಿದ್ದಾರೆ. ರಚನಾ ಅವರ ಜನ್ಮ ದಿನಾಂಕ 14/9/2007. ಹುಟ್ಟಿದ ಸಮಯ ಮಧ್ಯಾಹ್ನ 2 ಗಂಟೆ. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಚನಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಆರೋಗ್ಯದ ಅಧಿಪತಿ ಅಂದರೆ ಲಗ್ನಾಧಿಪತಿ ಹಾಗೂ ಚತುರ್ಥಾಧಿಪತಿ ಗುರುವೇ ಆಗಿದ್ದು ಅವನ ವ್ಯಯದಲ್ಲಿರೋದು ಸ್ವಲ್ಪ ತೊಂದರೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಷಷ್ಠಾಧಿಪತಿ, ಅವನು ಅಷ್ಟಮದಲ್ಲಿದ್ದಾನೆ. ಅವನು ಶುಕ್ರಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅಷ್ಟಮದಲ್ಲಿ ಗ್ರಹವಿದ್ದು
ಅದರ ಕಾಲ ನಡೆಯುವಾಗ ಸ್ವಲ್ಪ ತೊಡಕು ಉಂಟಾಗುತ್ತೆ. ಹೀಗಾಗಿ ಶುಕ್ರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ದಯವಿಟ್ಟು ಮಾಡಿಸಿ. ಇಲ್ಲ ತುಂಬ ಕಷ್ಟ ಇದೆ ಅಂದರೆ ಸ್ವಲ್ಪ ಅವರೆಕಾಳು, ಒಂದು 5 kgಯಷ್ಟು ಅವರೆಕಾಳನ್ನು ಅಮ್ಮನವ್ರ ಸನ್ನಿಧಾನಕ್ಕೆ ದಾನ ಮಾಡಿ, ಅದರಿಂದ ತುಂಬ ಸಹಾಯ ಆಗುತ್ತೆ. ದುರ್ಗಾ ಕವಚ ಹೇಳ್ಕೊಳ್ಳಿ ಜೊತೆಗೆ ಪ್ರತಿ ದಿವಸ. ಇದು ಆರೋಗ್ಯ ಇದು ಪರಿಹಾರ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನೋಡಿ, ಗುರು ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ನೋಡಿ, ಈ ದಿವಸ ಗುರುವಾರವೇ ಆಗಿದೆ. ಗುರುವಾರ ನೀವು ಜೇನಿನ ಅಭಿಷೇಕ ಮಾಡಿಸಿ ಗುರು ಸನ್ನಿಧಾನದಲ್ಲಿ, ದತ್ತಾತ್ರೇಯ ಸನ್ನಿಧಾನ ಆದರೆ ತುಂಬ ಒಳ್ಳೆಯದು. ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತೆಗೆದುಕೊಳ್ಳಿ, ತುಂಬ ಸಹಾಯವಾಗುತ್ತೆ ವಿದ್ಯಾಭ್ಯಾಸಕ್ಕೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ನಂದಿತಾ ಅವರು ಕಳಿಸಿದ್ದಾರೆ. ನಂದಿತಾ ಅವರ ಜನ್ಮ ದಿನಾಂಕ 25/2/2011. ಹುಟ್ಟಿದ ಸಮಯ ಮಧ್ಯಾಹ್ನ 12:45. ಶಿಕ್ಷಣದ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಂದಿತಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ದ್ವಿತೀಯದಲ್ಲಿ ಕೇತು ಇರತಕ್ಕಂಥದ್ದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ನೀವು ಹತ್ತಿರದಲ್ಲಿ ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಈಕ್ಷುರಸ, ಕಬ್ಬಿನ ಹಾಲನ್ನು ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ, ಅಥವಾ ಬುಧವಾರವೂ ಮಾಡಬಹುದು. 2 ದಿನದಲ್ಲಿ ಯಾವತ್ತಾದರೂ ಮಾಡಿ, ಏನೂ ತೊಂದರೆ ಇಲ್ಲ. ಇದನ್ನು ನಿರಂತರವಾಗಿ ಮಾಡಿ ಸ್ವಲ್ಪ ಕಾಲ. ನಿಮ್ಮ ಶಿಕ್ಷಣ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಕಬ್ಬಿನ ರಸ ಯಾವುದಿದೆ, ಇಕ್ಷು ರಸ ಅಂತ ಕರೀತಾರೆ, ತುಂಬ ಒಳ್ಳೆಯದು ಗಣಪತಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ ತೀರ್ಥ ತಗೊಂಡ್ಬಿಟ್ರೆ ತುಂಬ ಸುಪ್ರೀತನಾಗಿ ನಿಮ್ಮ ಅನುಗ್ರಹ ಮಾಡಿಬಿಡ್ತಾನೆ ಅಂತ. ಪ್ರಯತ್ನ ಮಾಡಿ ನೋಡಿ, ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರಸ್ತುತ ಕಾಲ ನಿಮಗೆ ಬುಧದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ, ತೊಂದರೆ ಇಲ್ಲ. ಈಗ ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ, ಮಾಡಿ, ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಈ ದಿನದ ಫಲವನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ, ಮಿಥುನ ರಾಶಿಯಲ್ಲಿ ಗುರು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ರವಿ, ಕುಜ, ಬುಧ, ಶುಕ್ರರನ್ನು ಕಾಣ್ತಾ ಇದ್ದೀವಿ. ಮಕರ ರಾಶಿಯಲ್ಲಿ ರಾಹು ಮತ್ತು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಶನೈಶ್ಚರನ ಜೊತೆಗೆ ದಿವಸ ಮಾಂದ್ಯವತಿಯಾಗಿದೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿದ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ ನಿಮಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯ, ಸಮೃದ್ಧಿ, ಸಮಾಧಾನ. ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ, ಪಕ್ಷದ ಬಲ ಸಹಿತನಾಗಿ. ಹೀಗಾಗಿ ತುಂಬ ಚೆನ್ನಾಗಿದೆ. ವಾಗ್ಬಲ ಚೆನ್ನಾಗಿರುತ್ತೆ. ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಹೇಳ್ತಾರೆ. ಮೃದುವಾಗಿ ಮಾತಾಡಿ ಕಾರ್ಯ ಸಾಧನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಖಂಡಿತ ಇದೆ. ಆದರೆ ಈ ದಿವಸ ತೊಡಕಿದೆ. ಒಂದು ಕಾಲಿಗೆ ಪೆಟ್ಟು ಬೀಳುತ್ತೆ, ಉಗುರಿಗೆ ತೊಂದರೆ ಆಗುತ್ತೆ, ಹುಷಾರು, ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಈ ದಿವಸ ಕಿರಿಕಿರಿ ಮಾಡ್ತಾರೆ ಹಿರಿಯರು, ಸೀನಿಯರ್ಸು. ಈ ಥರ ಕೆಲಸದ ವಿಭಾಗದಲ್ಲಿ ಸ್ವಲ್ಪ ತೊಡಕಿದೆ. ಈ ಕಡೆ ಕುಟುಂಬ, ಆಹಾರ, ಮತ್ತೊಂದು ವಿದ್ಯೆ, ಮಾತು ಒಂದಾಗ ನಿಮಗೆ ತುಂಬ ಚೆನ್ನಾಗಿದೆ. 2 ಫಲಗಳನ್ನು ಕಾಣ್ತೀರ ಈ ದಿವಸ. ಪ್ರಾರ್ಥನೆಗೆ ದಿವಸ ಎಲ್ಲಿ ತೊಂದರೆ ಇದೆಯೋ ಅಲ್ಲಿ ನಮಸ್ಕಾರ ಮಾಡಬೇಕು. ಹೀಗಾಗಿ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇದ್ದರೆ, ಚಂದ್ರ ದ್ವಿತೀಯದಲ್ಲಿದ್ದರೆ ಅದನ್ನು ಸುನಫಾ ಯೋಗ ಅಂತ ಕರೀತಾರೆ. ಸ್ವಯಂ ಅಧಿಗತ ವಿತ್ತ ಪಾರ್ಥಿವ ತತ್ಸಮೋವ ಭವತಿ ಹಿ ಸುನಫಾಯಾಮ್ ಅಂತ ಹೇಳುತ್ತೆ. ಅಂದರೆ ರಾಜರೇ ಆಗಿಬಿಡ್ತಾರೆ, ರಾಜ ಸಮಾನತೆ ಅಂತಕ್ಕಂಥದ್ದು ಬರುತ್ತೆ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಚಕ್ರವರ್ತಿಗಳಾಗ್ತೀರ, ಮಹಾರಾಣಿಯರಾಗ್ತೀರ ಸ್ತ್ರೀಯರಾಗಿದ್ದರೆ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕುಟುಂಬದಲ್ಲೇ ನಿಮಗೆ ಆ ಒಂದು ಸ್ಥಾನ ಅನ್ನೋದು ಸಿಕ್ಬಿಡುತ್ತೆ. ಅವ್ರು ಹೇಳಿದಾರಾ, ಎಸ್ ಆಯಿತು ಅಂತ. ಹೀಗಾಗುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಹಣಕಾಸಿನ ವಿಚಾರದಲ್ಲೂ ಹೆಚ್ಚಿನ ಅನುಕೂಲ, ಸೌಖ್ಯ. ಅಗತ್ಯ ತಕ್ಷಣಕ್ಕೆ ಬೇಕಾಗಿದೆ ಅಂದರೆ ಯಾರದ್ದೋ ಮೂಲಕ ಸಹಾಯ ಸಿಕ್ಬಿಡುತ್ತೆ. ಅದು ಸಂಪತ್ತು. ಹಣ ಅಂತಲೇ ಅಲ್ಲ, ಸಹಾಯವೂ ಸಂಪತ್ತೇ ಆಗಿಬಿಡುತ್ತೆ ಒಂದು ರೀತಿಯಲ್ಲಿ. ಆ ರೀತಿಯೇ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ದಿವಸ. ಕೆಲಸ ಕಾರ್ಯಗಳಲ್ಲಿ ಅದೆಲ್ಲರೂ ಬಹಳ ಮುಖ್ಯವಾಗಿ ವಿದೇಶ ವಹಿವಾಟು, ವಿದೇಶ ಸಂಪರ್ಕವೋ, ಮತ್ತೊಂದು ವರ್ತಮಾನವೋ ಯಾವುದೋ ಬರಬೇಕಾಗಿತ್ತು, ಪೆಂಡಿಂಗ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿಬಿಡ್ತಕ್ಕಂಥದ್ದು. ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆಯಪ್ಪ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಧನಾಧಿಪತಿ ವ್ಯಯದಲ್ಲಿದ್ದಾಗ ಅತಿಯಾದ ಖರ್ಚು, ಇನ್ವೆಸ್ಟ್ಮೆಂಟ್ ಇವೆಲ್ಲ ಜಾಸ್ತಿ ಆಗುತ್ತವೆ. ಆತ್ಮೀಯರಿಗಾಗಿ ಖರ್ಚು ಮಾಡ್ತೀರಾ. ವಿಪರೀತವಾದ ವ್ಯಯಿಸದೆ ಖರ್ಚು ಮಾಡಿಬಿಟ್ಟೆ ಅಂತ ಅನಿಸುತ್ತೆ ಆಮೇಲೆ ಕೊನೆಗೆ. ಹೀಗಿದೆ. ಇನ್ನು ಈ ದಿವಸ ಕೆಲಸ ತೊಡಕುಗಳಿಗೆ
ನೀವು ಈ ದಿವಸ ಸ್ವಲ್ಪ ಬಲವಾಗಿರಬೇಕು, ತೊಡಕುಂಟಾಗುತ್ತೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮಗೆ ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸ್ತ್ರೀಯರಿಗೆ, ಸ್ವಂತ ವ್ಯಾಪಾರಿಗಳಿಗೆ, ಹಾಲು, ಹೈನು, ವಸ್ತ್ರ, ಕುಸುಮ, ಹೂವು, ಹಣ್ಣು ಇಂಥ ವ್ಯಾಪಾರಿಗಳಿಗೆಲ್ಲ ಸಮೃದ್ಧವಾಗಿದೆ. ಸಂಬಂಧಿ ಗೋಕ್ಷೀರ ಅಥವಾ ಇನ್ಯಾವುದೋ ಒಂದು ಬೆಣ್ಣೆ, ಮೊಸರು, ತುಪ್ಪ ಇವೆಲ್ಲ ಇದೆಯಲ್ಲ, ಗೋ ಉತ್ಪನ್ನ ಪದಾರ್ಥಗಳೇ ಇವೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಈ ದಿವಸ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ತಂದೆ ಮಕ್ಕಳ ಮನಸ್ತಾಪಗಳು ಬರಬಹುದು. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶ್ರದ್ಧೆ ಹೆಚ್ಚಾಗುತ್ತೆ, ಸಾಧಿಸ್ತೀರ ಈ ದಿವಸ. ಹಿಡಿದ ಕೆಲಸ ಮಾಡೇ ತೀರ್ತೀನಿ ಅಂತ ಆ ರೀತಿಯ ಒಂದು ಛಲ ಇದೆ, ಅನುಕೂಲ ಉಂಟಾಗುತ್ತೆ. ಹೆಣ್ಣುಮಕ್ಕಳಿಗೆ ಅಧಿಕಾರ ಬಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ, ಲಾಭವೂ ಇದೆ ಈ ದಿವಸ. ಸ್ವಲ್ಪ ವಸ್ತು ನಷ್ಟತೆಯೂ ಇದೆ. ಹಳೆಯ ವಸ್ತು ಬಹಳ ಮುಖ್ಯವಾದದ್ದು, ಅದು ಕಳೆದೋಗ್ಬಿಡ್ತಕ್ಕಂಥದ್ದು ಅಥವಾ ಇನ್ನೇನು ಸಮಸ್ಯೆ ಆಗೋದು ಸಾಧ್ಯತೆ ಇದೆ. ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ ಚೆನ್ನಾಗಿರ್ತದೆ, ಧರ್ಮ ಕಾರ್ಯಗಳು, ಶ್ರದ್ಧೆ, ಗುರುಭಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಹೆಣ್ಣುಮಕ್ಕಳಿಗೆ ಕ್ಷೇತ್ರ ದರ್ಶನ ಸೂಚಿಸ್ತಾ ಇದೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುತ್ತೆ, ಅಂದರೆ ಹೆಚ್ಚಾಗುತ್ತೆ, ಪೀಕಿಗೆ ಹೋಗುತ್ತೆ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರೆಷರ್, ಒತ್ತಡ ಉಂಟಾಗುತ್ತೆ, ಸ್ವಲ್ಪ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಏನಪ್ಪ ಎಲ್ಲ ನನಗೆ ತಂದು ಕೊಡ್ತಾರೆ, ಎಲ್ಲ ನನಗೆ ಕೆಲಸ ವಹಿಸ್ತಾರೆ, ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ, ಈ ಥರದ್ದೊಂದು ಪ್ರೆಷರ್ ತೊಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಈ ದಿವಸ ಪ್ರಯಾಣ, ಸೌಖ್ಯ ಇತ್ಯಾದಿ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ಸಾಲ, ರೋಗ ಬಾಧೆ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ನಿಮಗೆ ಕುಗ್ಗುವ ದಿನ. ಇದಕ್ಕೆ ಏನು ಮಾಡೋದು? ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶೌರ್ಯ, ಸಾಹಸ ಪ್ರದರ್ಶನ, ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಹೆಚ್ಚಾಗುತ್ತೆ. ಇನ್ನು ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದ್ದರೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಬಹಳ ಮುಖ್ಯವಾಗಿ ನಿಮಗೆ ಇಷ್ಟ ವಸ್ತು ಖರೀದಿ ಇದನ್ನು ಸೂಚಿಸ್ತಾ ಇದೆ. ಮತ್ತು ಈ ಯಾವುದನ್ನು ಹಾಲು, ಹೈನು ಅಂತೀವೋ ಆ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಜಲ, ಹಾಲು, ಹೈನು ಮತ್ತು ವಸ್ತ್ರ, ಹೂವು, ಹಣ್ಣು ಈ ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಉದರ ಬಾಧೆ ಬರಬಹುದು, ಸ್ವಲ್ಪ ಹುಷಾರು. ಆರೋಗ್ಯ ನಿಮಿತ್ತ ಗಣಪತಿ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಗಣಪತಿಗೆ ಅಭಿಷೇಕ ಮಾಡಿಸಿ, ಒಳ್ಳೆಯದಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ನಿಮಗೆ ಸ್ನೇಹಿತರು, ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಹೆಣ್ಣುಮಕ್ಕಳಿಗೆ ಸಾಲದಿಂದ ಮುಕ್ತಿ, ನಿವೃತ್ತರಾಗ್ತೀರಾ. ಯಾವುದೋ ರೋಗ ಇದ್ದರೆ ಅದರಿಂದಲೂ ಹೊರಗೆ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ ಇದೆ, ಹುಷಾರು. ನೀರಿನ ಕಂಟಕಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನೀವು ತಪ್ಪದೇ ಈ ತೊಂದರೆ ನಿವಾರಣೆಗೆ ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಪ್ರಯಾಣ ಸೌಖ್ಯ, ಸ್ನೇಹಿತರು, ಬಂಧುಗಳಿಂದ ಮತ್ತು ಬಹಳ ಮುಖ್ಯವಾಗಿ ಮಕ್ಕಳಿಂದ ಸಹಾಯ, ಪ್ರತಿಭಾಶಕ್ತಿ ಚೆನ್ನಾಗಿದೆ ಈ ದಿವಸ. ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಗಂಟಲು, ಕಿವಿ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಕುಂಭರಾಶಿಯವರಿಗೆ ಸ್ನೇಹಿತರು, ಬಂಧುಗಳಿಂದ ತುಂಬ ಆತ್ಮೀಯ ಒಡನಾಟ ಚೆನ್ನಾಗಿರ್ತದೆ, ಪ್ರೀತಿ ವಿಶ್ವಾಸಗಳು ಚೆನ್ನಾಗಿದೆ. ಮತ್ತು ವಿಹಾರ, ಪ್ರಯಾಣ ಇದನ್ನು ಸೂಚಿಸ್ತಾ ಇದೆ. ಮತ್ತು ಶಾಪಿಂಗು, ಈ ಯಾವುದೋ ಮನೋರಂಜನೆ, ಮನಸ್ಸಿಗೆ ಹಿತವಾದಂತಹ ಸಂಗೀತ, ನೃತ್ಯ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಒಂದು ರೀತಿ ಮನಸ್ಸಿಗೆ ಯಾವುದು ಇಷ್ಟವೋ ಅದು ಆ ಕೆಲಸಗಳಲ್ಲಿ ನಿರತರಾಗ್ತಕ್ಕಂಥದ್ದು. ಸ್ನೇಹಿತರ ಜೊತೆಗೆ ಹೊರಟುಬಿಡೋದು, ಪ್ರಯಾಣ ಆ ಥರ ಚೆನ್ನಾಗಿದೆ. ಕೆಲಸಗಳಲ್ಲಿ ಸ್ವಲ್ಪ ತೊಡಕಿನ ಫಲವನ್ನು ಸೂಚಿಸ್ತಾ ಇದೆ, ಪ್ರೆಷರನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ವ್ಯಯ, ಮಾತಾಡಿ ಹಾಳು ಮಾಡಿಕೊಳ್ತೀರಾ ಈ ದಿವಸ. ಹೀಗಾಗಿ ಕುಟುಂಬದವ್ರ ಜೊತೆಗೆ, ಹಿರಿಯರ ಜೊತೆಗೆ, ಅತ್ತೆನೋ ಅಥವಾ ಮಾವನೋ ಅಥವಾ ತಂದೆ, ಈ ಥರದ ದೊಡ್ಡವ್ರ ಕುಟುಂಬದ ಹಿರಿಯರ ಜೊತೆಗೆ ಜಗಳ ಆಗುತ್ತೆ. ಹೀಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ. ಈ ದಿವಸ ಧೈರ್ಯ, ಸಾಹಸ ಮತ್ತು ತುಂಬ ವಿಶ್ವಾಸದಲ್ಲಿ ನಿಮ್ಮ ಆತ್ಮೀಯರು ನಿಮಗೆ ಸಲಹೆ ಕೊಡ್ತಾರೆ, ತಗೊಳ್ಳಿ. ಸಲಹೆ, ಉಪದೇಶದ ದಿನ ಇದೆ ಈ ದಿವಸ. ಮತ್ತು
ಈ ದಿವಸ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೂ ಹೆಚ್ಚಿನ ಅನುಕೂಲಕರವಾಗಿದೆ. ಸ್ವಲ್ಪ ಆರೋಗ್ಯದಲ್ಲೇ ವ್ಯತ್ಯಾಸ ಆಗಬಹುದು. ತಲೆ ಸಿಡಿತ, ತಲೆ ಭಾರ, ಈ ರೀತಿಯಲ್ಲಿ ಟೆನ್ಷನ್ ಸ್ವಲ್ಪ ಇರುತ್ತದೆ. ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಬ್ರಹ್ಮ ವಿದ್ಯಾ ವಿಶಾರದಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಿಷ್ಟು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.